ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಒಂದು ಬ್ಯೂಟಿಫುಲ್ ಆಗಿರೋ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಮನೆಯಲ್ಲಿ ಸ್ಟಿಚ್ ಮಾಡಿದ್ಮೇಲೆ ತುಂಬಾ ಸ್ಮಾಲ್ ಬಟ್ಟೆ ಪೀಸ್ಗಳು ಹಾಗೆ ಇರುತ್ತೆ. ಅದನ್ನ ಎಷ್ಟೋ ಸಲ ನಾವು ಜೋಪಾನ ಮಾಡಿ ಇರ್ತೀವಿ, ತುಂಬಾ ಸಲ ಅದನ್ನ ಬಿಸಾಕ್ತಿವಿ. ಹಾಗಾಗಿ ನಾನಿವತ್ತು ಬಿಸಾಕುವಂತಹ ಸ್ಮಾಲ್ ಪೀಸ್ ಗಳನ್ನ ಯೂಸ್ ಮಾಡ್ಕೊಂಡು ಒಂದು ಟಾಪ್ ಅನ್ನ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ಮಾಲ್ ಪೌಚ್ ಹಾಗೇನೆ ಒಂದು ಹೇರ್ ಸ್ಕ್ರಂಚಸ್ ಅನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಇವತ್ತಿನ ವಿಡಿಯೋನ ನೋಡಿದ್ಮೇಲೆ ನೀವು ಖಂಡಿತ ಯಾರು ಮನೆಯಲ್ಲಿ ಸ್ಮಾಲ್ ಬಟ್ಟೆ ಪೀಸ್ಗಳಿದ್ರೆ ಅದನ್ನ ಬಿಸಾಕೋದಿಕ್ಕೆ ಹೋಗೋದಿಲ್ಲ. ಅಷ್ಟೊಂದು ಬ್ಯೂಟಿಫುಲ್ ಆಗಿರೋ ಐಡಿಯಾನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ತನಕ ಯಾರು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೊಂದು ಸ್ಮಾಲ್ ಪೀಸ್ ಇದೆ, ಅದರ ಜೊತೆಗೆ ಈ ತರ ಕಟ್ ಪೀಸ್ಗಳು ತುಂಬಾ ಇದೆ. ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಇವತ್ತು ಬ್ಯೂಟಿಫುಲ್ ಆಗಿರೋ ಒಂದು ಟಾಪ್ ಅನ್ನ ಮಾಡ್ತೀನಿ ನಾನು. ಇದು 2 ಫೋಲ್ಡ್ ಅಲ್ಲಿ ಇದೆ. ಇದನ್ನ ಈಗ 4 ಫೋಲ್ಡ್ ಮಾಡ್ತಾ ಇದ್ದೀನಿ ನಾನು. ಲೆಂತ್ 6 ಇಂಚಸ್ ಇದೆ, ವಿಡ್ತ್ 9 ಇಂಚಸ್ ಇದೆ, ಎಕ್ಸಾಕ್ಟ್ ಆಗಿದೆ. ಫಸ್ಟ್ ಶೋಲ್ಡರ್ ಮಾರ್ಕ್ ಮಾಡ್ತೀನಿ 5.5 ಇಂಚಸ್. ಹಾಗೇನೆ ಆರ್ಮ್ ಹೋಲ್ 5.5 ಇಂಚಸ್. ಈಗ ಚೆಸ್ಟ್ ಮೆಜರ್ಮೆಂಟ್ ತಗೊಂತೀನಿ, 7 ಇಂಚಸ್ ಬೇಕು ಪ್ಲಸ್ 1 ಇಂಚಸ್ ಸ್ಟಿಚಿಂಗ್ ಮಾರ್ಜಿನ್. ಹಾಗೇನೆ ಇವಾಗ ನೆಕ್ 2.5 ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫ್ರಂಟ್ ಅಲ್ಲಿ 3 ಇಡ್ತಾ ಇದ್ದೀನಿ. ಬ್ಯಾಕ್ ಜಸ್ಟ್ 1 ಇಂಚಸ್ ಸರ್ಕಲ್ ಶೇಪ್ ಮಾಡ್ತಾ ಇದ್ದೀನಿ. ಫ್ರಂಟ್ ಮಾತ್ರ ನಾನು ವಿ ಶೇಪ್ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಹಾಗೇನೆ 1/2 ಇಂಚಸ್ ಶೋಲ್ಡರ್ ಡೌನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆರ್ಮ್ ಹೋಲ್ ಶೇಪ್ ಅನ್ನ ಮಾಡೋದು. ವೇಸ್ಟ್ ಆಲ್ಮೋಸ್ಟ್ ಮಕ್ಕಳದು ಸೇಮ್ ಇರುತ್ತೆ, ಜಸ್ಟ್ ವೇಸ್ಟ್. ಸೊ ಹಾಗಾಗಿ ಸುಮ್ಮನೆ ಜಸ್ಟ್ ಮಾರ್ಕ್ ಅನ್ನ ಮಾಡ್ತಾ ಇದ್ದೀನಿ ಅಷ್ಟೇನೆ. ಇವಾಗ ಈ ಮಾರ್ಕ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಫ್ರಂಟ್ ಮತ್ತೆ ಬ್ಯಾಕ್ ಅನ್ನ ನಾನು ಸಪರೇಟ್ ಮಾಡ್ತಾ ಇದ್ದೀನಿ. ಫ್ರಂಟ್ ನೆಕ್ ವಿ ಶೇಪ್ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಆರ್ಮ್ ಹೋಲ್ ಕೂಡ ಏನ್ ಶೇಪ್ ಇಟ್ಕೊಂಡಿದೆ ಅದನ್ನ ಕಟ್ ಮಾಡ್ತಾ ಇದ್ದೀನಿ. ಈಗ ನನಗೆ ಫ್ರಂಟ್ ಅಲ್ಲಿ ಸ್ವಲ್ಪ ನಾನು ಫ್ರಿಲ್ಸ್ ಅನ್ನ ಆಡ್ ಮಾಡಬೇಕು. ಸೊ ಹಾಗಾಗಿ ನಾನು ಇಲ್ಲಿ ಏನ್ ಮೆಜರ್ಮೆಂಟ್ ಇದೆ 3 ಇಂಚಸ್ ಇದೆ, ಇಲ್ಲಿ 1.5 ಇಂಚಸ್ಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಇಲ್ಲೂ ಕೂಡ ಅಷ್ಟೇನೆ 9 ಇಂಚಸ್ ಇದೆ, 4.5ಗೆ ನಾನು ಮಾರ್ಕ್ ಮಾಡಿಬಿಟ್ಟು ಸುಮ್ಮನೆ ಈ ತರ ಇಲ್ಲಿಂದ ಇಲ್ಲಿ ತನಕ ಸ್ಟ್ರೈಟ್ ಲೈನ್ ಅಲ್ಲಿ ನಾನು ಲೈನ್ ಹಾಕೋತಾ ಇದ್ದೀನಿ. ಹಾಗೆ ಈ ಲೈನ್ ಅನ್ನ ನಾನು ಮಧ್ಯ ಕಟ್ ಮಾಡ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ ರೆಡಿ ಆಯ್ತು. ಹಾಗೇನೆ ಬ್ಯಾಕ್ ಪಾರ್ಟ್ ಕೂಡ ಅಷ್ಟೇನೆ ನಾನು ಓಪನ್ ಇಡ್ತಾ ಇದ್ದೀನಿ. ಹಾಗಾಗಿ ಇದನ್ನ ಸೆಂಟರ್ ಅಲ್ಲಿ ಎಕ್ಸಾಕ್ಟ್ ಆಗಿ ಕಟ್ ಮಾಡ್ಕೋತೀನಿ. ಈಗ ಇದು ರೆಡಿ ಆಗಿದೆ. ಆಲ್ ಪೀಸ್ಗಳೇನಿದೆ ಇದರಲ್ಲಿ ನಾನು ಈ ತರ ಸ್ಟ್ರೈಟ್ ಆಗಿರೋದನ್ನ ಸಪರೇಟ್ ಆಗಿ ಎತ್ತಿಟ್ಕೋತಾ ಇದ್ದೀನಿ. ಎಲ್ಲವನ್ನ ಈಗ ನಾನು ಒಂದಕ್ಕೊಂದು ಜಾಯಿಂಟ್ ಮಾಡಿಬಿಟ್ಟು ಇದರಲ್ಲಿ ಸ್ಮಾಲ್ ಫ್ರಿಲ್ಸ್ ತರ ಈ ತರ ಗ್ಯಾದರ್ ಮಾಡ್ಕೊಂಡು ಹೋಗ್ತೀನಿ. ಫುಲ್ ಫ್ರಿಲ್ಸ್ ಇದರಲ್ಲಿ ಗ್ಯಾದರ್ ಮಾಡ್ತೀನಿ. ಇವಾಗ ನಾನು ಈ ಫ್ರಿಲ್ಸ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಸೇರಿಸ್ಬಿಟ್ಟು. ಈಗ ಫಸ್ಟ್ ಮಾಡೋ ಕೆಲಸ, ಇದು ಸೀದಾ ಇಟ್ಕೊಂಡಿದ್ದೀನಿ ಈ ಪೀಸ್ ಅನ್ನ. ಅದರ ಜೊತೆಗೆ ನಾನು ಇದು ಎಷ್ಟು ಲೆಂತ್ ಬೇಕು ಅಷ್ಟನ್ನ ಈ ತರ ಇಟ್ಕೊಂಡು ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈ ತರ ಇಟ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡಿದ್ದೆ ಈ ಪೀಸ್ ಅನ್ನ ಈ ತರ ಇಡ್ತಾ ಇದ್ದೀನಿ 2 ಸೈಡ್ ಅಲ್ಲೂ ಅಷ್ಟೇನೆ. ಕನ್ಫ್ಯೂಷನ್ ಆಯ್ತು ಅಂದ್ರೆ ಇದನ್ನ ಪಿನ್ ಹಾಕಿ ಕೂಡ ನಾವು ಜೋಡಿಸ್ಕೋಬಹುದು. ಇದನ್ನ ನಾನು ಸ್ಟಿಚ್ ಹಾಕ್ತೀನಿ. ನೋಡಿ ಇವಾಗ ಫ್ರಿಲ್ಸ್ ಅನ್ನ ಅಟ್ಯಾಚ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಒಂದು ಲೈನಿಂಗ್ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ಸೇಮ್ ಇದೇ ಶೇಪ್ ಅಲ್ಲಿ. ನಾನು ಇವಾಗ ಎಕ್ಸಾಕ್ಟ್ ಈ ಕತ್ತಿನ ಜೊತೆ ಇದನ್ನ ಸೇರಿಸ್ಬಿಟ್ಟು
ಹಾಗೇನೆ ಇಲ್ಲಿ ಕೂಡ ಅಷ್ಟೇನೆ ಸೇಮ್ ಏನ್ ಈ ಸ್ಟಿಚ್ ಇದೆ ಈ ಸ್ಟಿಚ್ ನ ಮಾರ್ಕ್ ಮೇಲೆ ಇಲ್ಲಿಂದ ಕಂಪ್ಲೀಟ್ ಇಲ್ಲಿ ತನಕ ಸ್ಟಿಚ್ ಹಾಕ್ತೀನಿ. ಜೊತೆಗೆ ಈ ಕಡೆನೂ ಅಷ್ಟೇನೆ ಎಕ್ಸಾಕ್ಟ್ ಇಲ್ಲಿಂದ ಇಲ್ಲಿ ತನಕ ಇದನ್ನ ಸ್ಟಿಚ್ ಹಾಕ್ತೀನಿ. ನೆಕ್ ಕೂಡ ಸೇಮ್ ಇದೇ ಶೇಪ್ ಅಲ್ಲಿ ಸ್ಟಿಚ್ ಹಾಕ್ತೀನಿ. ನೋಡಿ ಇವಾಗ ಈ ತರ ರೆಡಿ ಆಗಿದೆ. ಇದನ್ನ ನಾನು ಉಲ್ಟಾ ಮಾಡ್ತೀನಿ. ಈ ತರ ಆಗಿ ಫ್ರಂಟ್ ಪಾರ್ಟ್ ರೆಡಿ ಆಯ್ತು. ಈಗ ಇದಕ್ಕೆ ವಾಪಸ್ಸು ಫ್ರಂಟ್ ಮತ್ತೆ ಬ್ಯಾಕ್ ಎರಡನ್ನು ಶೋಲ್ಡರ್ ಅನ್ನ ಜಾಯಿಂಟ್ ಮಾಡ್ಕೊತೀನಿ. ಜೊತೆಗೆ ಸ್ಲೀವ್ಸ್ ಕೂಡ ಈ ತರ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಅನ್ನ ಮಾಡ್ಕೊಂಡು ಫಿನಿಶಿಂಗ್ ಅನ್ನ ಕೊಡ್ತೀನಿ. ಇವಾಗ ಫ್ರಂಟ್ ಟು ಬ್ಯಾಕ್ ಎರಡು ಅಟ್ಯಾಚ್ಮೆಂಟ್ ಆಗಿದೆ. ಈಗ ಜಸ್ಟ್ ಸ್ಲೀವ್ಸ್ ಕೂಡ ಫೋಲ್ಡ್ ಮಾಡಿದ್ದೀನಿ. ಅದರ ಜೊತೆಗೆ ಏನು ಸ್ಮಾಲ್ ಸ್ಟ್ರಿಪ್ಸ್ ಇತ್ತು ಅದನ್ನ ಇಲ್ಲಿ ಬಟನ್ ಪಟ್ಟಿ ತರ ಕೊಟ್ಟಿದ್ದೀನಿ. ಸೊ ಬಟನ್ ಹಾಕುವಾಗ ಈಸಿ ಆಗತ್ತೆ ಅಂತ ಈ ತರ. ಈಗ ಎರಡು ಸೈಡ್ ಅಲ್ಲಿ ಶೋಲ್ಡರ್ದು ವೇಸ್ಟ್ ನಾನು ಸೈಡು ಸ್ಟಿಚ್ ಮಾಡ್ತೀನಿ ಎರಡು ಸೈಡು. ನೆಕ್ಸ್ಟ್ ಅದರ ಜೊತೆಗೆ ತುದಿಯಲ್ಲಿ ಕೂಡ ಈ ತರ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಅನ್ನ ಹಾಕ್ತೀನಿ. ಅಲ್ಲಿಗೆ ಟಾಪ್ ರೆಡಿ ಆಗುತ್ತೆ. ನೋಡಿ ಇವಾಗ ಟಾಪ್ ರೆಡಿ ಆಗಿದೆ. ಬ್ಯಾಕ್ ಸೈಡ್ ಅಲ್ಲಿ ಫುಲ್ ಓಪನ್ ಇರೋದ್ರಿಂದ ಇಲ್ಲಿ ಪ್ರೆಸ್ ಬಟನ್ ಅನ್ನ ಹಾಕ್ತಾ ಇದ್ದೀನಿ ನಾನು.
ನಾನಿವತ್ತು ಪ್ಯಾಚ್ ವರ್ಕ್ ಬಟ್ಟೆಗಳನ್ನ ಯೂಸ್ ಮಾಡಿಕೊಂಡು ಬ್ಯೂಟಿಫುಲ್ ಆಗಿರೋ ಟಾಪ್ ಮಾಡೋದು, ಅದ್ರ ಜೊತೆಗೆ ಕಾಯಿನ್ ಪೌಚ್ ಮಾಡೋದು, ಹಾಗೇನೆ ಹೇರ್ ಸ್ಕ್ರಂಚಸ್ ಮಾಡೋದನ್ನ ಶೇರ್ ಮಾಡಿದ್ದೀನಿ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಾಳೆ ಮತ್ತೊಂದಿಷ್ಟು ಕಲರ್ಫುಲ್ ವಿಚಾರದ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ.